Hello students, welcome to today's class. In the last class, we have seen uh, two important theorems related to the circles. Okay, circle means especially related to what? Angle subtended by the chord at the center. Okay, left for this one. Okay, means two equal chords subtend equal angle at the center, and the converse is if two angles subtended at the center are equal by the two chords, then those two chords definitely should be equal. So now there are two questions given in the exercise based on the same result. You need to solve these two questions. First, look at the first question. Exercise 10.2, question number 1. Recall that two circles are congruent if they have same radii. It is known fact for you, I think. Even though if you don't know, I will convey this one to you. Okay, congruent means what? Two figures which are having the same size and same shape are called as congruent figures. ನಿಮಗೆ ಕಾಂಗ್ರುಯೆನ್ಸ್ ಬಂದಿರಬಹುದು ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ. ಸೊ ಆರ್ ಎಲ್ಸ್ ನೆಕ್ಸ್ಟ್ ನಮಗೆ ಟ್ರಯಾಂಗಲ್ ಚಾಪ್ಟರ್ ಬರುತ್ತೆ ಇದು. ಸೊ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಡೀಟೇಲ್. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಎರಡು ಬೇರೆ ಬೇರೆ ಆಬ್ಜೆಕ್ಟ್ ಆಗ್ಬೇಕು. ಸೊ ಅದೆರಡು ಕೂಡ ಸೈಜ್ ಸೇಮ್ ಇರಬೇಕು, ಶೇಪು ಸೇಮ್ ಇರಬೇಕು. ಶೇಪು ಮತ್ತೆ ಸೈಜ್ ಎರಡು ಕೂಡ ಸೇಮ್ ಇದ್ರೆ ಆ ಫಿಗರ್ಸ್ ಅನ್ನ ನಾವು ಕಾಂಗ್ರುಯೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಒಂದ್ರದ್ದು ಎಕ್ಸಾಕ್ಟ್ ಹೇಗಿದೆಯೋ ಅದೇ ತರನೇ ಇನ್ನೊಂದು ತಗೋಬೇಕು. ಓಕೆ, ಆ ಎರಡು ಆಬ್ಜೆಕ್ಟ್ ಅನ್ನ ನಾವು ಕಾಂಗ್ರುಯೆಂಟ್ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ₹1 ಕಾಯಿನ್ ತಗೊಳ್ಳಿ, ಎರಡು ಬೇರೆ ಬೇರೆ ₹1 ಕಾಯಿನ್ ತಗೊಳ್ಳಿ. ಓಕೆ, ಅದೆರಡೂ ಕೂಡ ಏನಾಗುತ್ತೆ, ಸೇಮ್ ಸೈಜ್ ಅಲ್ಲಿ ಇರಬೇಕು. ಓಕೆ, ಸೊ ನೀವು ನೋಡಿರ್ಬೋದು ಡಿಫ್ರೆಂಟ್ ಸೈಜ್ ಅಲ್ಲಿ ಇದೆ ₹1 ಕಾಯಿನ್. ಓಕೆ, ಸೇಮ್ ಸೈಜ್ ಅಲ್ಲಿ ಇರುವಂತ, ಓಕೆ, ಶೇಪ್ ಒಂದೇನೆ, ರೌಂಡ್ ಸರ್ಕ್ಯುಲರ್ ಶೇಪ್ ಇರುತ್ತೆ, ಸೈಜ್ ಒಂದೇ ತರ ಇರೋದನ್ನ ತಗೋಬೇಕು, ಅದು ಕಾಂಗ್ರುಯೆಂಟ್. ಒಂದು ಸ್ಮಾಲ್ ಸೈಜ್ ಇಂದು ಕಾಯಿನ್ ಇದೆ ₹1, ಸೊ ಸ್ವಲ್ಪ ಬಿಗ್ ಸೈಜ್ ಇಂದು ಕಾಯಿನ್ ಬರುತ್ತೆ. ಓಕೆ, ಹಳೇದಿತ್ತು, ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಇತ್ತು ₹1 ಕಾಯಿನ್, ಅದು ಕಾಂಗ್ರುಯೆಂಟ್ ಆಗಲ್ಲ, ಯಾಕಂದ್ರೆ ಸೈಜ್ ವೇರಿಯೇಷನ್ ಆಗುತ್ತೆ. ಶೇಪ್ ಒಂದೇ, ಸರ್ಕ್ಯುಲರ್ ಶೇಪ್, ಬಟ್ ಸೈಜ್ ವೇರಿಯೇಷನ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಸೈಜ್ ಮತ್ತೆ ಶೇಪ್ ಸೇಮ್ ಇರಬೇಕಾಗುತ್ತೆ, ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾನು ಇದನ್ನ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರೂವ್ ದಟ್ ಈಕ್ವಲ್ ಕಾರ್ಡ್ಸ್ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಸಬ್ಟೆಂಡ್ ಈಕ್ವಲ್ ಆಂಗಲ್ಸ್ ಅಟ್ ದೇರ್ ಸೆಂಟರ್ಸ್ ಅಂತ ಹೇಳಿದ್ದಾನೆ. ಓಕೆ, ಸೊ ನೋಡಿ, ಇದಕ್ಕೆ ಸ್ವಲ್ಪ ನಾನು ಇನಿಷಿಯಲಿ ಒಂದಷ್ಟು ಡಯಾಗ್ರಾಮ್ಸ್ ನ ತಗೋಬೇಕಾಗುತ್ತೆ. ಅಂದ್ರೆ ಟೂ ಸರ್ಕಲ್ಸ್ ತಗೋಬೇಕು ಈಗ. ಸೊ ಟೂ ಸರ್ಕಲ್ಸ್ ಕನ್ಸಿಡರ್ ಮಾಡ್ತೀನಿ, ಬಟ್ ಏನಾಗಿರ್ಬೇಕಂತ ಹೇಳಿದಾನೆ, ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಹೇಳಿದ್ದಾನೆ. ಈಗ ನೋಡಿ, ಸರ್ಕಲ್ಸ್ ಕಾಂಗ್ರುಯೆಂಟ್ ಆಗ್ಬೇಕು ಅಂತ ಅಂದ್ರೆ ಬೋತ್ ಸರ್ಕಲ್ಸ್ ಏನು ಡ್ರಾ ಮಾಡ್ತೀವಲ್ವಾ, ಸರ್ಕಲ್ ಅಂದ್ರೆ ಯಾವಾಗ್ಲೂ ಶೇಪು ಸರ್ಕ್ಯುಲರ್ ಶೇಪ್ ಅಲ್ಲೇ ಇರುತ್ತೆ, ಹೌದಲ್ವಾ? ಬಟ್ ಸೈಜ್ ಒಂದೇ ಬರಬೇಕು. ಎರಡು ಸರ್ಕಲ್ ಇಂದ ಸೈಜ್ ಒಂದೇ ಬರ್ಬೇಕಂದ್ರೆ ಸೊ ಏನ್ ಈಕ್ವಲ್ ಆಗಿರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಈಗ ಆಲ್ರೆಡಿ ಬಂದಿರ್ಬೋದು. ನೋಡಿ, ಟೂ ಸರ್ಕಲ್ಸ್ ಬರಿಬೇಕು, ಎರಡರದ್ದು ಸೈಜ್ ಒಂದೇ ಇರಬೇಕು ಅಂದ್ರೆ ನಾವು ಏನ್ ಕಾನ್ಸ್ಟೆಂಟ್ ಇರ್ಬೇಕಾಗುತ್ತೆ, ರೇಡಿಯಸ್. ಅಂದ್ರೆ ಎರಡೂ ಸರ್ಕಲ್ಗೆ ರೇಡಿಯಸ್ ಸೇಮ್ ಇರ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾನು ಟೂ ಸರ್ಕಲ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಲೆಟ್ ಅಸ್ ಕನ್ಸಿಡರ್ ಟೂ ಸರ್ಕಲ್ಸ್ with center O and O dash. ಓಕೆ, O ಮತ್ತೆ O dash ಅಂತ ಸೆಂಟರ್ ತಗೊಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ಟೂ ಕಾಂಗ್ರುಯೆಂಟ್ ಸರ್ಕಲ್ಸ್. ಓಕೆ, ಮಿಸ್ ಮಾಡಿದೆ ನಾನು ಇಲ್ಲಿ, ಕಾಂಗ್ರುಯೆಂಟ್ ಸರ್ಕಲ್ಸ್ ಬರ್ಕೊಳ್ಳಿ, ಕಾಂಗ್ರುಯೆಂಟ್ ಸರ್ಕಲ್ಸ್. ಓಕೆ, ಈಗ ಸರ್ಕಲ್ ನ ಫಸ್ಟ್ ನಾನೀಗ ಏನ್ ಮಾಡ್ಕೊಳ್ತಾ ಇದ್ದೀನಿ, ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಏನೋ ಒಂದು ರೇಡಿಯಸ್ ತಗೊಳ್ಳಿ, ನೀವು ಎಷ್ಟು ಬೇಕಾದ್ರೂ ರೇಡಿಯಸ್ ತಗೋಬಹುದು, ಇಷ್ಟೇ ತಗೋಬೇಕಂತ ಏನಿಲ್ಲ. ಒಂದು ಅರೌಂಡ್ ಒಂದು 3-4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದು ಒಂದು ಸರ್ಕಲ್ ನ ನೀವೇನ್ ಮಾಡ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಅಕ್ಕಪಕ್ಕ ಬರ್ಕೊಂಡ್ಬಿಡ್ತೀನಿ ಎರಡು ಸರ್ಕಲ್ಸ್. ನಾನು ಏನೋ ಒಂದು ರೇಡಿಯಸ್ ತಗೊಂಡಿದ್ದೀನಿ, ಆ ರೇಡಿಯಸ್ ಗೆ ಕರೆಸ್ಪಾಂಡಿಂಗ್ ಆಗಿ ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇದೇ ಸೈಜ್ ಅಲ್ಲಿ ಇರ್ಬೇಕು. ನೋಡಿ, ರೇಡಿಯಸ್ ಚೇಂಜ್ ಮಾಡಬೇಡಿ, ಅದೇ ರೇಡಿಯಸ್ ಅಲ್ಲೇ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಮತ್ತೆ ಒಂದು ಸರ್ಕಲ್ ನ
ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕಂಪಾಸ್ಗೆ ನಾನಿಲ್ಲಿ ಪೆನ್ ಯೂಸ್ ಮಾಡಿದ್ದೀನಿ, ನೀವು ಪೆನ್ಸಿಲ್ ಯೂಸ್ ಮಾಡಬೇಕು. ಸೊ ಪೆನ್ಸಿಲ್ ಯೂಸ್ ಮಾಡಿದ್ರೆ ಸೊ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ದಟ್ಸ್ ವೈ ನಾನು ಪೆನ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ಈಸ್ ಆಕ್ಚುಲಿ ವಾಟ್ ಫಸ್ಟ್ ಸರ್ಕಲ್ ಸೆಂಟರ್ ಓ, ದಿಸ್ ಇಸ್ ಸೆಕೆಂಡ್ ಸರ್ಕಲ್ ಸೆಂಟರ್ ಏನ್ ತಗೊಂಡಿದ್ದೀನಿ ಓ ಡ್ಯಾಶ್ ಅಂತ ಹೇಳಿದೆ. ಎರಡು ಬೇರೆ ಬೇರೆ ತಗೋಬೇಕು ನೀವೀಗ. ಈಗ ನೋಡಿ ಅವನ್ ಏನ್ ಹೇಳ್ತಿದ್ದಾನೆ ಅಂದ್ರೆ ಪ್ರೂವ್ ದಟ್ ಈಕ್ವಲ್ ಕಾರ್ಡ್ಸ್ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಸಬ್ಟೆಂಡ್ ಈಕ್ವಲ್ ಆಂಗಲ್ಸ್ ಅಟ್ ದೇರ್ ಸೆಂಟರ್. ಅಂದ್ರೆ ಈಗ 2 ಕಾಂಗ್ರುಯೆಂಟ್ ಸರ್ಕಲ್ಸ್ ತಗೊಂಡಿದ್ದೀನಿ. ಈ 2 ಕಾಂಗ್ರುಯೆಂಟ್ ಸರ್ಕಲ್ಸ್ ಅಲ್ಲಿ ನಾನು ಕಾರ್ಡ್ಸ್ ತಗೋಬೇಕೀಗ. ಇಲ್ಲಿ ಒಂದು ಕಾರ್ಡ್, ಇಲ್ಲಿ ಒಂದು ಕಾರ್ಡ್ ತಗೊಳ್ತೀನಿ, ಬಟ್ ಅದು ಈಕ್ವಲ್ ಇರಬೇಕು. ಇಲ್ಲಿ ಲೆಂತ್ ಎಷ್ಟಿರುತ್ತೋ ಇಲ್ಲೂ ಕೂಡ ಲೆಂತ್ ಅಷ್ಟೇ ಇರ್ಬೇಕಾಗುತ್ತೆ. ಓಕೆ, ಸೊ ಈಗ ಒಂದು ಕಾರ್ಡ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಸೊ ಏನೋ ಒಂದು ಲೆಂತ್ ತಗೊಳ್ಳಿ, ಇಷ್ಟೇ ಇರ್ಬೇಕಂತ ಏನಿಲ್ಲ. ಇಲ್ಲಿ ಒಂದು ಲೆಂತ್, ಎಷ್ಟೋ ಒಂದು ಲೆಂತ್ ಇಂದ ಹಾಕೊಳ್ಳಿ. ಸೊ ಬಟ್ ನೆಕ್ಸ್ಟ್ ಈ ಸರ್ಕಲ್ ಅಲ್ಲಿ ಬರೀಬೇಕಾದ್ರೆ ಇದರ ಲೆಂತ್ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ ಅರೌಂಡ್ ನಾನು ಹಾಕಿರೋದು ಡ್ರಾ ಮಾಡಿರೋದು 4 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್ ಇರೋ ತರ ಇಲ್ಲೊಂದು ಕಾರ್ಡ್ ನ ನೀವೇನ್ ಮಾಡ್ಬೇಕಾಗುತ್ತೆ, ಈಗ ಡ್ರಾ ಮಾಡಬೇಕು. ಸೊ ಪೊಸಿಷನ್ ಎಲ್ಲಾದ್ರೂ ಇರ್ಲಿ, ಓಕೆ, ಬಟ್ ಲೆಂತ್ ಮಾತ್ರ 4 ಸೆಂಟಿಮೀಟರ್ ಇರಬೇಕಾಗುತ್ತೆ. ಓಕೆ, 4 ಸೆಂಟಿಮೀಟರ್. ನೋಡಿ ಇಲ್ಲಿ ಡ್ರಾ ಮಾಡಿದ್ದು ಕಾರ್ಡು ಎ ಬಿ ಅಂತ ತಗೊಳ್ಳಿ, ಇದನ್ನ ಸಿ ಡಿ ಅಂತ ತಗೊಳ್ಳಿ. ಓಕೆ, ಈಗ ಇಲ್ಲಿ ಹೇಳ್ತಾ ಇದ್ದೀನಿ ಡ್ರಾ ಈಕ್ವಲ್ ಕಾರ್ಡ್ಸ್ ಎ ಬಿ ಅಂಡ್ ಸಿ ಡಿ ಇನ್ ಫಸ್ಟ್ ಅಂಡ್ second circle respectively. ಓಕೆ, ಇದು ಫಸ್ಟ್ ಅನ್ಕೊಳ್ಳಿ, ಇದು ಸೆಕೆಂಡ್ ಸರ್ಕಲ್ ಅನ್ಕೊಳ್ಳಿ. ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ, ಫಸ್ಟ್ ಅಲ್ಲಿ ಎ ಬಿ, ಸೆಕೆಂಡ್ ಅಲ್ಲಿ ಸಿ ಡಿ ಅನ್ನೋ ಈಕ್ವಲ್ ಕಾರ್ಡ್ಸ್ ಅನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಈ ಕಾರ್ಡ್ ನ ಎಂಡ್ ಪಾಯಿಂಟ್ಸ್ ಇದಾವಲ್ವಾ, ಓಕೆ, ಸೊ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಗೊತ್ತಲ್ವಾ ನಿಮಗೆ, ಆಲ್ರೆಡಿ ನಾನು ಫಿಗರ್ ಡ್ರಾ ಮಾಡಿದ್ದೀನಿ. ಈಗ ಈ ಕಾರ್ಡ್ ಸೆಂಟರ್ ಅಲ್ಲಿ ಒಂದು ಆಂಗಲ್ ನ ಸಬ್ಟೆಂಡ್ ಮಾಡುತ್ತೆ. ಆ ಆಂಗಲ್ ಏನು ಅಂತ ನಾನೀಗ ತಗೊಳ್ತಾ ಇದ್ದೀನಿ. ಅದಕ್ಕೆ ಓ ಎ ಮತ್ತೆ ಓ ಬಿ ನ ಜಾಯಿನ್ ಮಾಡ್ಕೋಬೇಕು. ನೀವು ಇಲ್ಲಿ ಓ ಎ ಮತ್ತೆ ಓ ಬಿ ಜಾಯಿನ್ ಮಾಡಿದ್ದೀನಿ. ಇಲ್ಲಿ ಏನ್ ಮಾಡ್ಬೇಕು, ಸಿ ಓ ಡ್ಯಾಶ್ ನ ಜಾಯಿನ್ ಮಾಡ್ಕೋಬೇಕು. ಸಿ ಓ ಡ್ಯಾಶ್, ಓಕೆ, ಅಂಡ್ ದೆನ್ ಓ ಡ್ಯಾಶ್ ಡಿ, ಇದೆರಡನ್ನು ಏನ್ ಮಾಡಿ ಜಾಯಿನ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ? ಓಕೆ, ಸೊ ದೆನ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಎ ಮಿನಿಟ್. ಸೊ ಎಷ್ಟು ಆದ್ಮೇಲೆ ನೆಕ್ಸ್ಟ್ ನೋಡಿ ಏನ್ ಮಾಡ್ಬೇಕಂತ. ಸೊ ನಾನೀಗ ಈ ಕಾರ್ಡು ಇಲ್ಲಿ ಸಬ್ಟೆಂಡ್ ಮಾಡಿರೋ ಆಂಗಲ್ ಎ ಒ ಬಿ, ಈ ಕಾರ್ಡ್ ಸಿ ಡಿ ಇಲ್ಲಿ ಸಬ್ಟೆಂಡ್ ಮಾಡಿರೋ ಆಂಗಲ್ ಸಿ ಓ ಡ್ಯಾಶ್ ಡಿ ಆಗುತ್ತೆ. ಈ 2 ಆಂಗಲ್ಸ್ ಏನಿದೆ ಅಲ್ವಾ, ದಿಸ್ ಒನ್ ಮತ್ತೆ ದಿಸ್ ಒನ್ ಈಕ್ವಲ್ ಅಂತ ನಾನೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಹೌದಾ? ನೋಡಿ ಕಾರ್ಡ್ಸ್ ಈಕ್ವಲ್ ಇದೆ, ಈಕ್ವಲ್ ಕಾರ್ಡ್ಸ್ ಸೆಂಟರ್ ಅಲ್ಲಿ ಸಬ್ಟೆಂಡ್ ಮಾಡುವಂತ ಆಂಗಲ್ ಈಕ್ವಲ್ ಇರುತ್ತೆ. ಓಕೆ, ಯಾಕೆಂದ್ರೆ ಇದೆರಡು ಕಾಂಗ್ರುಯೆಂಟ್ ಆಗಿದೆ. ನಾನು ಫಸ್ಟ್ ನಿಮಗೆ ಥಿಯರಂ ಹೇಳಿದ್ದು ಒಂದೇ ಸರ್ಕಲ್ ಅಲ್ಲೇ 2 ಕಾರ್ಡ್ಸ್ ತಗೊಂಡಿದ್ದೆ, ಒಂದೇ ಸರ್ಕಲ್ ಒಳಗಡೆನೂ ಪ್ರೂವ್ ಆಗುತ್ತೆ. ನೀವು ಬೇರೆ ಬೇರೆ ಸರ್ಕಲ್ ಅಲ್ಲಿ ಈಕ್ವಲ್ ಕಾರ್ಡ್ಸ್ ತಗೊಂಡಿದ್ರು ಕೂಡ ಇದು ಪ್ರೂವ್ ಆಗುತ್ತೆ. ಸಬ್ಟೆಂಡ್ ಆಗುವಂತ ಆಂಗಲ್ ಸೆಂಟರ್ ಅಲ್ಲಿ ಈಕ್ವಲ್ ಇರುತ್ತೆ, ಬಟ್ ಎರಡು ಸರ್ಕಲ್ ಏನಾಗಿರ್ಬೇಕಂತ ಹೇಳಿದೆ, ಕಾಂಗ್ರುಯೆಂಟ್ ಆಗಿರ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ, ಈಕ್ವಲ್ ಆಗೋದಿಲ್ಲ. ಈಗ ನಾನು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ನಿಮಗೆ ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ. ಓಕೆ, ಸೊ ಫಸ್ಟ್ ಸರ್ಕಲ್ ಅಲ್ಲಿ ಟ್ರಯಾಂಗಲ್ ಎ ಒ ಬಿ ಇದೆ, ಅಂಡ್ ಸೆಕೆಂಡ್ ಸರ್ಕಲ್ ಅಲ್ಲಿ ಟ್ರಯಾಂಗಲ್ ಸಿ ಓ ಡ್ಯಾಶ್ ಡಿ ಅಂತ ಇದೆ, ಹೌದಲ್ವಾ? ಸೊ ಈಗ ಈ 2 ಟ್ರಯಾಂಗಲ್ಸ್ ಅನ್ನ ನಾನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀನಿ. ಕಾಂಗ್ರುಯೆಂಟ್ ಅಂದ್ರೆ ಹೇಗೇನೇನು, ಸೊ ಟ್ರಯಾಂಗಲ್ಸ್ ಅಲ್ಲಿ ಕಾಂಗ್ರುಯೆನ್ಸ್ ಅಂತ ಅಂದ್ರೆ, ಸೊ ನೋಡಿ ಇದು ಸ್ವಲ್ಪ ನಿಮಗೆ ಟ್ರಯಾಂಗಲ್ಸ್ ಕಂಪ್ಲೀಟ್ ಆಗಿದ್ರೆ ನಾಲೆಡ್ಜ್ ಇರೋದು, ಹಾಗೆ ಹೇಳ್ತೀನಿ ಗೊತ್ತಾಗುತ್ತೆ ನಿಮಗೆ. 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗ್ಬೇಕು ಅಂದ್ರೆ
ಆ ಟ್ರಯಾಂಗಲ್ ಅಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಎಲ್ಲದೂ ಕೂಡ ಈಕ್ವಲ್ ಇರಬೇಕು. ಕರೆಸ್ಪಾಂಡಿಂಗ್ ಅಂದ್ರೆ ಯಾವ ತರ ನೋಡಿ, ಇದು ಓ ಎಗೆ ಓ ಡ್ಯಾಶ್ ಸಿ ಕರೆಸ್ಪಾಂಡಿಂಗ್ ಅಂತ ಅನ್ಕೊಳ್ಳಿ, ಓ ಬಿಗೆ ಓ ಡ್ಯಾಶ್ ಡಿ, ಎ ಬಿಗೆ ಸಿ ಡಿ. ಓಕೆ, ಇದು ಈಕ್ವಲ್ ಆದ್ರೆ, ಎಲ್ಲಾ ಸೈಡ್ಗಳು ಈಕ್ವಲ್ ಆದ್ರೆ ಟೂ ಟ್ರಯಾಂಗಲ್ಸ್ ಅಲ್ಲಿ, ಆಗ ಆ ಟೂ ಟ್ರಯಾಂಗಲ್ಸ್ ನಿಮಗೆ ಕಾಂಗ್ರುಯೆಂಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಅಲ್ಲಿ ನಿಮಗೆ ಕೆಲವೊಂದು ಕ್ರೈಟೀರಿಯಾಸ್ ಬರುತ್ತೆ. ಜಸ್ಟ್ ಇದು ಸ್ವಲ್ಪ ಹಾಗೆ ನೆನ್ಪಿಟ್ಕೊಂಡಿರಿ, ಟ್ರಯಾಂಗಲ್ ಚಾಪ್ಟರ್ ಆದ್ರೆ ನಿಮಗೆ ತುಂಬಾ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಓ ಎ ಮತ್ತೆ ಓ ಡ್ಯಾಶ್ ಸಿ ಎರಡು ಡೆಫಿನೆಟ್ಲಿ ಈಕ್ವಲ್ ಆಗುತ್ತೆ. ಯಾಕೆ ಹೇಳಿ, ಇದು ಓ ಎ ಅಂದ್ರೆ ಈ ಸರ್ಕಲ್ ನ ರೇಡಿಯಸ್, ಓ ಡ್ಯಾಶ್ ಸಿ ಅಂದ್ರೆ ಈ ಸರ್ಕಲ್ ನ ರೇಡಿಯಸ್. ಇದೆರಡು ಸರ್ಕಲ್ ನ ರೇಡಿಯಸ್ ಸೇಮ್ ಇದೆ ಅಲ್ವಾ? ಯಾಕೆ ಅಂದ್ರೆ ಕಾಂಗ್ರುಯೆಂಟ್ ಸರ್ಕಲ್ಸ್. ಹಾಗಾಗಿ ಓ ಎ ಇಸ್ ಈಕ್ವಲ್ ಟು ಓ ಡ್ಯಾಶ್ ಸಿ ಆಗುತ್ತೆ. ಹೌದಾ? ಓ ಎ ಇಸ್ ಈಕ್ವಲ್ ಟು ಓ ಡ್ಯಾಶ್ ಸಿ. ಅದೇ ತರನೇ ಓ ಬಿ ಮತ್ತೆ ಓ ಡ್ಯಾಶ್ ಡಿ ಕೂಡ ಈಕ್ವಲ್ ಆಗುತ್ತೆ. ಯಾಕೆ ಹೇಳಿ, ಇಲ್ಲಿ ಓ ಬಿನೂ ರೇಡಿಯಸ್, ಇಲ್ಲಿ ಓ ಡ್ಯಾಶ್ ಡಿ ಅಂದ್ರೆ ಇದು ಈ ಸರ್ಕಲ್ ನ ರೇಡಿಯಸ್. ಈ ಟೂ ಸರ್ಕಲ್ ನ ರೇಡಿಯಸ್ ಈಕ್ವಲ್ ಇರೋದ್ರಿಂದ ಓ ಬಿ ಇಸ್ ಈಕ್ವಲ್ ಟು ಓ ಡ್ಯಾಶ್ ಡಿ ಕೂಡ ಆಗುತ್ತೆ. ಹಾಗೆ ಅದೇ ತರನೇ ಎ ಬಿ ಮತ್ತೆ ಸಿ ಡಿ ಎರಡು ಈಕ್ವಲ್ ಆಗುತ್ತೆ. ಯಾಕೆ ಹೇಳಿ, ಸೊ ನಾವೇ ಅಲ್ವಾ ಈಕ್ವಲ್ ಕಾರ್ಡ್ಸ್ ತಗೊಂಡಿರೋದು, ಇದೆರಡು ಈಕ್ವಲ್ ಅಂತ ಹೇಳಿದೆ. ಹೌದಾ? ಸೊ ದಟ್ಸ್ ವೈ. ಹಾಗಾದ್ರೆ ನೋಡಿ, ಸೊ ಇದು ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್ ಆಯ್ತು, ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್, ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್ ಅಂದ್ರೆ ಈ ಟೂ ಟ್ರಯಾಂಗಲ್ಸ್ ಏನಾಗುತ್ತೆ, ಕಾಂಗ್ರುಯೆಂಟ್ ಆಗುತ್ತೆ. ಓಕೆ, ಸೊ ಟ್ರಯಾಂಗಲ್ ಎ ಒ ಬಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಸಿ ಓ ಡ್ಯಾಶ್ ಡಿ. ಇದು ಹೇಗೆ ಅಂದ್ರೆ, ತ್ರೀ ಸೈಡ್ಸ್ ಕೂಡ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರೋದ್ರಿಂದ ಎಸ್ 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 ಕಾಂಗ್ರುಯೆನ್ಸ್ ರೂಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸಮ್ ಕಾಂಗ್ರುಯೆನ್ಸ್ ರೂಲ್ ಇದೆ, ಅದು ನಿಮಗೆ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಜಸ್ಟ್ ಈಗ ನೆನ್ಪಿಟ್ಕೊಂಡಿರಿ, ಸೈಡ್ 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 ಕಾಂಗ್ರುಯೆನ್ಸ್ ರೂಲ್ ಅಂತ ಮೀನಿಂಗ್ ಇದು. ಓಕೆ, ಎಸ್ ಎಸ್ ಎಸ್, ಎಸ್ ಎ ಎಸ್, ಎ ಎಸ್ ಎ ಅಂತ, ಅಂಡ್ ದೆನ್ ಆರ್ ಎಚ್ ಎಸ್ ಅಂತ, ಇಷ್ಟು ಕಾಂಗ್ರುಯೆನ್ಸ್ ರೂಲ್ಗಳು ಬರುತ್ತೆ. ನೆಕ್ಸ್ಟ್ ನಾನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿದೆ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಅದು ಪ್ರಾಪರ್ಟಿ, ಅದು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಇನ್ ಪ್ರಾಪರ್ಟಿ. ಈಗ ನೋಡಿ, ಈ ಆಂಗಲ್ಗೆ ಕಾಂಗ್ರುಯೆಂಟ್ ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ ಇದು. ಸೊ ದಿಸ್ ಒನ್ ಮತ್ತೆ ದಿಸ್ ಒನ್ ಮಸ್ಟ್ ಅಂಡ್ ಶುಡ್ ಈಕ್ವಲ್ ಇರಬೇಕು. ಅದೇ ತರನೇ ಈ ಆಂಗಲ್ ಸೇಮ್ ಇರುತ್ತೆ, ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಇರುತ್ತೆ. ಸೊ ನಾನೀಗ ಪ್ರೂವ್ ಮಾಡಬೇಕಾಗಿರೋದು ಎ ಒ ಬಿ ಇಸ್ ಈಕ್ವಲ್ ಟು ಸಿ ಓ ಡ್ಯಾಶ್ ಡಿ ಅಲ್ವಾ? ಸೊ ಡೆಫಿನೆಟ್ಲಿ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿರೋದ್ರಿಂದ ಈ ಆಂಗಲ್ ಇದಕ್ಕೆ ಕರೆಸ್ಪಾಂಡಿಂಗ್ ಆಗುತ್ತೆ. ಹಾಗಾಗಿ ಡೆಫಿನೆಟ್ಲಿ ಈಕ್ವಲ್ ಆಗಬೇಕು. ಓಕೆ, ದೇರ್ ಫೋರ್ ಆರ್ ದಿಸ್ ಇಂಪ್ಲೈಸ್ ಅಂತ ಬರ್ಬಿಡಿ, ಕಾಂಗ್ರುಯೆಂಟ್ ಆಗಿರೋದ್ರಿಂದ ಆಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಓ ಡ್ಯಾಶ್ ಡಿ. ಇದನ್ನ ನೀವು ಸಿ ಪಿ ಸಿ ಟಿ ಅಂತ ಮೆನ್ಷನ್ ಮಾಡಿ. ಏನು ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಪಾರ್ಟ್ಸ್ ಅಂದ್ರೆ ಇಲ್ಲಿ ಆಂಗಲ್ ಮತ್ತೆ ಸೈಡ್ ಬರುತ್ತೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್, ಹೌದಾ? ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೆ ನಾವು ಅದನ್ನ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಯಾವಾಗಲೂ ಈಕ್ವಲ್ ಇರುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ನಾವು ಈ ಆಂಗಲ್, ಓಕೆ ನೋಡಿ, ಮತ್ತೆ ಈ ಆಂಗಲ್ ಸೇಮ್ ಇದೆ ಅಂತ ಇಲ್ಲಿ ನಾವೇನ್ ಮಾಡಿದ್ವಿ, ಪ್ರೂವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಗೆ ಮೂವ್ ಆಗ್ತಾ ಇದ್ದೀವಿ. ನೋಡಿ, ಸೆಕೆಂಡ್ ಕ್ವಶನ್ ಜಸ್ಟ್ ಫಸ್ಟ್ ಕ್ವಶನ್ ಸ್ವಲ್ಪ ರಿವರ್ಸ್ ಇದೆ. ಫಸ್ಟ್ ಕ್ವಶನ್ ತರಾನೇ ಇದೆ, ಸ್ವಲ್ಪ ಚೇಂಜಸ್ ಇದೆ. ಏನಿದೆ ಅಂತ ನೋಡ್ತಾ ಹೋಗಿ. ಪ್ರೂವ್ ದಟ್ ಇಫ್ ಕಾರ್ಡ್ಸ್ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ subtend equal angles at their centers, then the chords are equal. ಈಗ ನೋಡಿ, ಸೆಂಟರ್ ಅಲ್ಲಿ ಸಬ್ಟೆಂಡ್ ಆಗ್ತಿತ್ತಲ್ವ ಆಂಗಲ್ ನ ಈಕ್ವಲ್ ಆಂಗಲ್ ಸಬ್ಟೆಂಡ್ ಆಗೋ ತರ ನೀವು ನೋಡ್ಕೋಬೇಕಷ್ಟೇ. ಈಕ್ವಲ್ ಆಂಗಲ್ ಸಬ್ಟೆಂಡ್ ಆಗೋ ತರ ನೀವೇನ್ ಮಾಡಿ, ಎರಡು ರೇಡಿಯಸ್ ನ ಡ್ರಾ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ಎರಡು ರೇಡಿಯಸ್ ನ ಎಂಡ್ಸ್ ಸರ್ಕಲ್ ಮೇಲೆ ಹೋಗಿ ಟಚ್ ಆಗುತ್ತಲ್ವಾ, ಆ ಟೂ ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೊಂಡ್ರೆ ನಿಮಗೆ ಕಾರ್ಡ್ಸ್ ಬರುತ್ತೆ. ಮತ್ತೆ ಟೂ ಸರ್ಕಲ್ಸ್ ತಗೊಂತೀನಿ ನಾನೀಗ, ಕಾಂಗ್ರುಯೆಂಟ್ ಸರ್ಕಲ್ಸ್. ಫಸ್ಟ್ ಸರ್ಕಲ್ ನ ಓ ಪಾಯಿಂಟ್ ಅಲ್ಲಿ ಒಂದು ಆಂಗಲ್, ಸೆಕೆಂಡ್ ಸರ್ಕಲ್ ನ ಸೆಂಟರ್ ಓ ಡ್ಯಾಶ್ ಇದೆ ಅಲ್ವಾ, ಅಲ್ಲಿ ಒಂದು ಆಂಗಲ್, ಎರಡು ಆಂಗಲ್ ಸಬ್ಟೆಂಡ್ ಆಗೋ ತರ ರೇಡಿಯಸ್ ನ ಡ್ರಾ ಮಾಡ್ಕೊಳ್ತೀನಿ. ಬಟ್ ಆಂಗಲ್ ಸೇಮ್ ಇರೋ ತರ ನೋಡ್ಕೊಳ್ತೀನಿ ನಾನೀಗ. ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರೆ ಕಾರ್ಡ್ ಸೇಮ್ ಇರಬೇಕು.
ಸೇಮ್ ಅಂದ್ರೆ ಈಕ್ವಲ್ ಕಾರ್ಡ್ಸ್ ನ ಡ್ರಾ ಮಾಡ್ಕೊಂಡಿದ್ದೆ. ಬಟ್ ಈಗ ಈಕ್ವಲ್ ಆಂಗಲ್ಸ್ ಸಬ್ಟೆಂಡ್ ಆಗ್ಬೇಕು ಸೆಂಟರ್ ಅಲ್ಲಿ, ಆ ತರ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಹೋಗಿ ಸೇಮ್ ಅದನ್ನೇ ಬರಿಬೇಕು ನೀವು. ಇನಿಷಿಯಲಿ ಹೇಗೆ ಡಿಫೈನ್ ಮಾಡ್ಕೊಂಡಿದ್ನಲ್ವಾ ಅದೇ ತರ. ಲೆಟ್ O and O dash be the centers of first and second circle. First and second circle. Okay, so ಈಗ first and second circle which are congruent ಅಂತ ಬರ್ಕೊಡಿ. Okay, which are congruent. Okay, so then ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಟೂ ಸರ್ಕಲ್ಸ್ ಕಾಂಗ್ರುಯೆಂಟ್ ಸರ್ಕಲ್ಸ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. Okay, so then ಈಗ ಇದು ಸೆಂಟರ್ O and then this one is center O dash, this is O. Okay, so ಈಗ ನೋಡಿ ನೀವೇನ್ ಮಾಡ್ಕೋಬೇಕು, ಸೆಂಟರ್ ಅಲ್ಲಿ ಒಂದು ಆಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನನ್ನಲ್ಲಿ ಪ್ರೊಟ್ರಾಕ್ಟರ್ ಇಲ್ಲ, ನೀವು ಸ್ವಲ್ಪ ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು ಒಂದು ಆಂಗಲ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಸೊ ಎಷ್ಟು ಮಾಡ್ತೀರಾ ಅಂದ್ರೆ ಒಂದು 60 ಡಿಗ್ರಿ 70 ಡಿಗ್ರಿ ಅರೌಂಡ್. ಓಕೆನಾ, ಸೊ ನಾನು ಒಂದು ರಫ್ ಆಗಿ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ. ಓಕೆನಾ, ಸೊ ಏನೋ ಒಂದು ಆಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ. ಎಷ್ಟಾದ್ರೂ ತಗೋಬಹುದು ನೀವು. ಓಕೆ, ಒಂದು 60 ಡಿಗ್ರಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಇಲ್ಲೂ ಕೂಡ ಅಷ್ಟೇ ಆಂಗಲ್ ಇರೋ ತರ ನಾನು ಎರಡು ರೇಡಿಯಸ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಪೊಸಿಷನ್ ಹಾಗೆ ಇರ್ಬೇಕಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ, ಬಟ್ ಆಂಗಲ್ ಸೇಮ್ ಇರ್ಬೇಕಲ್ಲಿ, ಸಬ್ಟೆಂಡ್ ಆಗುವಂತ ಆಂಗಲ್ ಸೇಮ್ ಇರ್ಬೇಕು. ನೀವು ಪ್ರೊಟ್ರಾಕ್ಟರ್ ತಗೊಂಡು ಒಂದು ಆಂಗಲ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಕೇಲ್ ಅಲ್ಲಿ ಡ್ರಾ ಮಾಡಿದ್ದೀನಿ, ಆಯ್ತಾ. ಸೊ ನೀವು ಪ್ರೊಟ್ರಾಕ್ಟರ್ ತಗೊಂಡು, ಸೊ ಇಲ್ಲಿ ಮತ್ತೆ ಇಲ್ಲಿ ಸೇಮ್ ಆಂಗಲ್ ಕನ್ಸ್ಟ್ರಕ್ಷನ್ ಆಗ್ಬೇಕು, ಆ ತರ ಒಂದು ಆಂಗಲ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ಬರಿಬೇಕು, construct angle AOB and angle, sorry ಇಲ್ಲಿ ನಾನು ಇಂಡಿಕೇಟ್ ಮಾಡಬೇಕು ಇದನ್ನ A, so this is B, AOB ಇದನ್ನ CO' D ಅಂತ ಕರ್ಕೊಳ್ತೀನಿ, CO' D. ಓಕೆ, respect in first and second circle respectively. Second circle respectively, so that ಹೇಗಿರ್ಬೇಕು ಆ ಎರಡು ಆಂಗಲ್ಸ್ ಈಕ್ವಲ್ ಇರೋ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ಹೌದಲ್ವಾ, ನಾವು ಎರಡು ಈಕ್ವಲ್ ಆಂಗಲ್ ತಗೊಂಡಿದ್ದೀನಿ. ಇಲ್ಲೂ 60 ಡಿಗ್ರಿ ತಗೊಂಡಿದ್ದೀರಾ, ಇಲ್ಲೂ 60, 70 ತಗೊಂಡಿದ್ದೀರಾ 70, ಇಲ್ಲಿ 120 ಡಿಗ್ರಿ ತಗೊಂಡಿದ್ದೀರಾ. ಓಕೆ, ಮೋರ್ ದ್ಯಾನ್ 90 ತಗೊಳ್ಳಿ, ಇಲ್ಲಾಂದ್ರೆ ಫಿಗರ್ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಇಲ್ಲಿ ಕಾರ್ಡ್ ತುಂಬಾ ಲೆಂತ್ ಕಡಿಮೆ ಆಗುತ್ತೆ. 60 ತಗೋಬೇಡಿ, ಒಂದ್ ಕೆಲಸ ಮಾಡಿ, ನೀವೇನ್ ಮಾಡಿ ಅರೌಂಡ್ 120 130 ಈ ತರ ತಗೊಳ್ಳಿ, 120 130 ಈ ತರ ತಗೋಬೇಕು, ಗೊತ್ತಾಯ್ತಾ. ಸೊ ಈಗ ಈ ಟೂ ಆಂಗಲ್ಸ್ ಸೇಮ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೌದಾ. ಈಗ ಏನ್ ಮಾಡ್ಕೊಳ್ತೀನಿ, ಎ ಮತ್ತೆ ಬಿ ನ ಜಾಯಿನ್ ಮಾಡ್ಕೊಳ್ತೀನಿ. ಎ ಮತ್ತೆ ಬಿ ಎರಡನ್ನು ಕೂಡ ಜಾಯಿನ್ ಮಾಡ್ಕೊಳ್ತೀನಿ, ಹೌದಾ. ಎ ಮತ್ತೆ ಬಿ ಜಾಯಿನ್ ಮಾಡಿದೆ, ಇಲ್ಲಿ ಸಿ ಮತ್ತೆ ಡಿ ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎ ಬಿ ಮತ್ತೆ ಸಿ ಡಿ ಏನಾಗುತ್ತೆ, ಇಲ್ಲಿ ಕಾರ್ಡ್ ಆಗುತ್ತೆ. ಈ ಟೂ ಕಾರ್ಡ್ಸ್ ಎ ಬಿ ಮತ್ತೆ ಸಿ ಡಿ ಈಕ್ವಲ್ ಇದೆ ಅಂತ ನಾನೇನ್ ಮಾಡ್ಬೇಕು, ಈಗ ಪ್ರೂವ್ ಮಾಡ್ಬೇಕು. ಆಂಗಲ್ ಈಕ್ವಲ್ ಇದೆ ಅಂತ ನನಗೆ ಗೊತ್ತೀಗ, ಈ ಕಾರ್ಡ್ಸ್ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡ್ಬೇಕು. ಅಗೈನ್ ಸೇಮ್ ಥಿಂಗ್, ಟ್ರಯಾಂಗಲ್ಸ್ ಇದೆ ಅಲ್ವಾ, ಅದನ್ನ ನೋಡ್ತಾ ಹೋಗಿ. ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ CO' D ಏನೇನಾಗುತ್ತೆ ನೋಡ್ತಾ ಹೋಗೋಣ. OA is equal to O' C ಆಗ್ಲೇಬೇಕಲ್ವಾ, ಯಾಕೆ ಅಂದ್ರೆ ಟೂ ಸರ್ಕಲ್ಸ್ ಏನಾಗಿದೆ, ಕಾಂಗ್ರುಯೆಂಟ್ ಆಗಿದೆ, ರೇಡಿಯಸ್ ಸೇಮ್ ಇರಬೇಕು. ಅಂಡ್ ದೆನ್ OB is equal to ಏನಾಗುತ್ತೆ, O' D ಡೆಫಿನೆಟ್ಲಿ ಆಗ್ಲೇಬೇಕಲ್ವಾ.
and then angle AOB is equal to CO dash D ಆಗುತ್ತೆ. ಯಾಕೆ ಹೇಳಿ, ಈ ಟೂ ಆಂಗಲ್ಸ್ ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ. ಅದು ಈಕ್ವಲ್ ಇರೋ ತರನೇ ಇರೋ ತರನೇ ತಾನೇ ನಾನು ಇಲ್ಲಿ ಆಂಗಲ್ ನ ಕನ್ಸ್ಟ್ರಕ್ಷನ್ ಮಾಡಿರೋದು, ಹೌದಲ್ವಾ? ಹಾಗಾಗಿ ಡೆಫಿನೆಟ್ಲಿ ಇದು ಈಕ್ವಲ್ ಇದೆ. ಇಲ್ಲಿ ನೋಡಿ, ಟೂ ಸೈಡ್ಸ್ ಒಂದ್ ಆಂಗಲ್ ನೋಡಿ, ಸೈಡು ಇಲ್ಲೊಂದ್ ಸೈಡು ಆಂಗಲ್ ನೋಡಿ, ಎಸ್ ಸೈಡ್ ಆಂಗಲ್ ಸೈಡ್ ಅಂದ್ರೆ SAS ಕಾಂಗ್ರುಯೆನ್ಸ್ ರೂಲ್ ಅಂತ ಇದೆ. ಅಕಾರ್ಡಿಂಗ್ ಟು SAS ಕಾಂಗ್ರುಯೆನ್ಸ್ ರೂಲ್, ಟ್ರಯಾಂಗಲ್ AOB ಟ್ರಯಾಂಗಲ್ CO dash D ಕಾಂಗ್ರುಯೆಂಟ್ ಆಗ್ಬಿಡುತ್ತೆ ಈಗ. ಓಕೆ, ಸೊ ದೇರ್ಫೋರ್ ಟ್ರಯಾಂಗಲ್ AOB ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ CO dash D. ಓಕೆ, ಹೇಗೆ ಇದು SAS ಕಾಂಗ್ರುಯೆನ್ಸ್ ರೂಲ್ ಯೂಸ್ ಮಾಡಿದ್ದೀನಿ, ಹೌದಾ? SAS ಕಾಂಗ್ರುಯೆನ್ಸ್ ರೂಲ್ ಜಸ್ಟ್ ನೆನ್ಪಿಟ್ಕೊಳ್ಳಿ. ನಿಮಗೆ ಇದು ಬಂದಿದೆ ಅಂತ ಅನ್ಕೊಳ್ತೀನಿ, ಗೊತ್ತಿರ್ಬೋದು. ಸೊ ನೆಕ್ಸ್ಟ್ ನಾನು ಟ್ರಯಾಂಗಲ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ನೆನ್ಪಿಟ್ಕೊಂಡಿರಿ ಈಗ ನೋಡಿ. ಸೊ ದಿಸ್ ಇಂಪ್ಲೈಸ್ ನೋಡಿ, ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು ಅಂದ ತಕ್ಷಣ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ಸು ಈಕ್ವಲ್ ಇರುತ್ತೆ. ಈಗ ನೋಡಿ, OA ಗೆ ಕರೆಸ್ಪಾಂಡಿಂಗ್ ಸೈಡು O dash C, OB ಗೆ ಕರೆಸ್ಪಾಂಡಿಂಗ್ ಸೈಡು O dash D, AB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು CD. AB ಮತ್ತೆ CD ಡೆಫಿನೆಟ್ಲಿ ಈಕ್ವಲ್ ಆಗ್ಲೇಬೇಕು. ಯಾಕೆ ಹೇಳಿ, ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳ್ಬಿಟ್ಟಿದ್ವಿ. ಕಾಂಗ್ರುಯೆಂಟ್ ಆಗಿದೆ ಅಂದ್ಮೇಲೆ ಎಲ್ಲಾ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರಬೇಕು, ಎಲ್ಲಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು. ಓಕೆ, ನೋಡಿ ಇಲ್ಲಿ ಈ ಆಂಗಲ್ ಮತ್ತೆ ಈ ಆಂಗಲ್ ಕರೆಸ್ಪಾಂಡಿಂಗ್ ಆಗುತ್ತೆ, ಡೆಫಿನೆಟ್ಲಿ ಈಕ್ವಲ್ ಇರಲೇಬೇಕು ಇದೆ. ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದು ನನಗೆ ನೆಸೆಸಿಟಿ ಇಲ್ವಲ್ಲ, ಅದಕ್ಕೆ. ಇಲ್ಲಿ ಈ ಆಂಗಲ್ ಮತ್ತೆ ಈ ಆಂಗಲ್ ಈಕ್ವಲ್ ಆಗುತ್ತೆ. ಓಕೆ, ಯಾಕಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ ಆಲ್ರೆಡಿ ಕಾಂಗ್ರುಯೆಂಟ್ ಆಗಿದೆ, ಬಟ್ ಆ ರಿಸಲ್ಟ್ ನನಗೇನು ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಅದೇ ತರನೇ ಈಗ ಇದು AB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು CD. ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಡೆಫಿನೆಟ್ಲಿ ಈಕ್ವಲ್ ಇರಲೇಬೇಕು, ಯಾಕೆಂದ್ರೆ ಈ ಟೂ ಟ್ರಯಾಂಗಲ್ಸ್ ಆಲ್ರೆಡಿ ಏನಾಗಿದೆ, ಕಾಂಗ್ರುಯೆಂಟ್ ಆಗಿದೆ. ಸೊ ಹಾಗಾಗಿ AB is equal to CD ಅಂದ ತಕ್ಷಣ AB is equal to CD ಅಂದ್ರೆ ಈ ಟೂ ಕಾರ್ಡ್ಸ್ ಈಕ್ವಲ್ ಅಂತ ನಾವಿಲ್ಲಿ ಪ್ರೂವ್ ಮಾಡಿದಾಗ ಆಯ್ತಲ್ವಾ. ಹಾಗಾಗಿ ಸೊ ಇಲ್ಲಿ ಸೆಂಟರ್ ಅಲ್ಲಿ ಸಬ್ಟೆಂಡ್ ಆಗಿರುವಂತ ಆಂಗಲ್ ಈಕ್ವಲ್ ಇದೆ ಅಂತ ಅಂದ್ರೆ ಈ ಟೂ ಕಾರ್ಡ್ಸ್ ಕೂಡ ಈಕ್ವಲ್ ಇರಬೇಕಾಗುತ್ತೆ, ಯಾವಾಗ ಈ ಟೂ ಸರ್ಕಲ್ಸ್ ಕಾಂಗ್ರುಯೆಂಟ್ ಆಗಿದ್ದಾಗ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರೂಫ್ ಆಫ್ ದಿ ಸೆಕೆಂಡ್ ಕ್ವಶನ್. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ನೋಡ್ತಾ ಹೋಗಿ. ನೆಕ್ಸ್ಟ್ ಏನು ಅಂದ್ರೆ, ಇಲ್ಲಿ ನಿಮಗೆ ಈ ಟಾಪಿಕ್ ರಿಮೂವ್ ಆಗಿದೆ, ಸರ್ಕಲ್ಸ್ ಥ್ರೂ ತ್ರೀ ಪಾಯಿಂಟ್ಸ್ ಅಂತಿದೆ ಅಲ್ವಾ. ಆ ಟಾಪಿಕ್ ರಿಮೂವ್ ಆಗಿರೋದ್ರಿಂದ ಇಲ್ಲಿ ಈ ಟಾಪಿಕ್ ನನಗೆ ಡಿಸ್ಕಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದು ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ಎ ಕಾರ್ಡ್, ಅದು ಟಾಪಿಕ್ ರಿಲೇಟೆಡ್ ಆಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಲ್ಲಿ ನಿಮಗೆ ಎಕ್ಸರ್ಸೈಸ್ 10.3 ಅಂಡ್ ಪ್ರೀವಿಯಸ್ ಟಾಪಿಕ್ಸ್ ಏನಿದೆ ಅದು ರಿಮೂವ್ ಆಗಿದೆ. ಅರ್ಥ ಆಯ್ತಾ? ಬಟ್ ಅದೇನಾದ್ರೂ ನೆಕ್ಸ್ಟ್ ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಅನ್ನೋದಾದ್ರೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ. ಆ ಟಾಪಿಕ್ ಏನಿದೆ ಅದನ್ನ ಹೇಳ್ಕೊಂಡು ಮುಂದೆ ಹೋಗ್ತೀನಿ. ಹಾಗಾಗಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ 10.6 ಇದೆಯಲ್ವಾ, ಈಕ್ವಲ್ ಕಾರ್ಡ್ಸ್ ಅಂಡ್ ದೇರ್ ಡಿಸ್ಟೆನ್ಸಸ್ ಫ್ರಮ್ ದ ಸೆಂಟರ್. ಓಕೆ, ಆ ಟಾಪಿಕ್ ನಾನೇನ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾವು ಲೆಟ್ us stop today's class. I will continue this one in the next class. Thank you one and all.